ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊನ್ನೆ ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ, ರಾಯರಿಗೆ ಅಡಿಕೆ ಕಟ್ಟೋದು ಹೇಗೆ ಮತ್ತು ಮುಡುಪು ಕಟ್ಟೋದು ಹೇಗೆ ಅಂತ ಹೇಳಿ. ಎಲ್ಲರೂ ಕೇಳ್ತಾ ಇದ್ರು, ಇದನ್ನು ಹೇಗೆ ಮಾಡೋದು ವಿವರಣವಾಗಿ ತಿಳಿಸ್ಕೊಡಿ, ನಾವು ಮಾಡ್ತೀನಿ ಅಂತ ಹೇಳಿ. ಸರಿ ಮಾಡೋಣ, ವಿವರಣೆಯಾಗಿ ಹೇಳೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಅನುಷ್ಠಾನ ಮಾಡೋದ್ರಿಂದ ಸ್ನೇಹಿತರೆ ನಿಮ್ಮ ಬದುಕಲ್ಲಿ ಸಕಲವು ಪ್ರಾಪ್ತಿಯಾಗತ್ತೆ. ನಮ್ಮ ಜೀವನನೂ ನೆಮ್ಮದಿಯಾಗಿ ಎಲ್ಲರಂತೆ ಬದುಕೋ ಥರ ಆಗತ್ತೆ. ಯಾರೆಲ್ಲ ಉದ್ಯೋಗ ಸಮಸ್ಯೆ ಎದುರಿಸ್ತಿದ್ದೀರಾ, ಆರೋಗ್ಯ ಸಮಸ್ಯೆ ಎದುರಿಸ್ತಿದ್ದೀರಾ, ಸಂಸಾರದ ತಾಪತ್ರೆ, ಓದಿನಲ್ಲಿ ಸಮಸ್ಯೆ, ಮನಃಶಾಂತಿನೇ ಇಲ್ಲ ಅನ್ನೋರು ಈ ಒಂದು ಪುಟ್ಟ ವ್ರತನ ಮಾಡಿ ನೋಡಿ, ನಿಮಗೆ ಅದರದ ಬದಲಾವಣೆ ಗೊತ್ತಾಗತ್ತೆ. ಹಾಗೆ ಈ ವ್ರತ ಮಾಡಲು ಸ್ನೇಹಿತರೆ 2 ಮಣ್ಣಿನ ಹಣತೆ ಬೇಕಾಗತ್ತೆ. ಹಾಗೆ ಚೌಕಾಕಾರದ ಅರಿಶಿಣ ಬಟ್ಟೆ. ನಿಮ್ಮ ಹತ್ರ ಅರಿಶಿಣ ಬಟ್ಟೆ ಇಲ್ಲ ಅಂತ ಅಂದರೆ ಬಿಳಿ ಬಟ್ಟೆನೇ ನೀವು ಅರಿಶಿಣ ಮಾಡ್ಕೋಬೋದು. ಹಾಗೆ 5 ರೂಪಾಯಿಯ 2 ನಾಣ್ಯ, 1 ರೂಪಾಯಿಯ 1 ನಾಣ್ಯ ಬೇಕಾಗತ್ತೆ. ಹಾಗೆ ಸ್ವಲ್ಪ ಗಂಧ ಬೇಕಾಗತ್ತೆ ಮತ್ತು ಸ್ವಲ್ಪ ತುಳಸಿ ಬೇಕಾಗತ್ತೆ. ಇದಕ್ಕೆ ಬೇಕಾಗಿರೋದಿಷ್ಟೇ. ಈ ಒಂದು ವ್ರತನ ನೀವು ಹೇಗೆ ಮಾಡಬೇಕಂದ್ರೆ ಸ್ನೇಹಿತರೆ, ಗುರುವಾರ ಸಂಜೆನೇ ನೀವು ಇದನ್ನು ಶುರು ಮಾಡಬೇಕಾಗತ್ತೆ. ಗುರುವಾರ ಸಂಜೆ ಮಡಿಯಿಂದ ನೀವು ರಾಯರ ವಿಗ್ರಹ ಏನಿರುತ್ತೆ ಅದರಿಂದ ಮುಂದೆ ನೀವು 2 ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪ ಹಚ್ಚಬೇಕಾಗತ್ತೆ ಸ್ನೇಹಿತರೆ. ದೀಪ ಹೇಗಿರ್ಬೇಕಂತ ಅಂದರೆ ರಾಯರ ಕಡೆ ಮುಖ ಮಾಡಿರಬೇಕು 2 ದೀಪವನ್ನು. ಹಾಗೆ ಒಂದು ತಟ್ಟೆಯಲ್ಲಿ ನೀವು ಚೌಕಾಕಾರದ ಅರಿಶಿಣ ಬಟ್ಟೆ ಏನಿರುತ್ತೆ ಅದನ್ನ ಇಟ್ಬಿಟ್ಟು ಅದ್ರ ಮೇಲೆ 5 2 ನಾಣ್ಯ ಹಾಗೂ 1 ರೂಪಾಯಿಯ 1 ನಾಣ್ಯ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಗಂಧ, ಸ್ವಲ್ಪ ತುಳಸಿನ ಇಟ್ಬಿಟ್ಟು ಮೊದಲನೇದಾಗಿ ಸ್ನೇಹಿತರೆ ನೀವು ವಿಘ್ನ ವಿನಾಶಕ ಗಣೇಶನನ್ನ ಮನಸ್ಸಲ್ಲಿ ನೆನೆಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮ್ಮ ಕುಲದೇವರು ಅಥವಾ ಮನೆ ದೇವರು ಅಂತ ಏನು ಕರಿತೀರಾ ಅವರನ್ನ ನೆನೆಸ್ಕೊಂಡು ನೀವು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ 108 ಸಲ ಮನಸ್ಸಿನಲ್ಲಿ ನೀವು ಜಪಿಸ್ಬೇಕಾಗುತ್ತೆ ಸ್ನೇಹಿತರೆ. 108 ಸಲ ಜಪಿಸಾದ್ಮೇಲೆ ನೀವು ನಿಮ್ಮೆಲ್ಲ ಕಷ್ಟವನ್ನು ರಾಯರ ಹತ್ರ ನೀವು ಹೇಳ್ಕೋಬೋದು ಸ್ನೇಹಿತರೆ. ನಾನು ಇಂಥ ಕಷ್ಟನ ಎದುರಿಸ್ತಾ ಇದ್ದೀನಿ, ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ, ಇಂಥ ನೋವಿಂದ ನನಗೆ ತುಂಬ ಕಷ್ಟ ಆಗ್ತಾ ಇದೆ ರಾಯರೇ, ನೀವೇ ಕಾಪಾಡಬೇಕು, ನೀವಿಲ್ಲ ಅಂದರೆ ನನಗೆ ಜೀವನ ಮಾಡೋದಕ್ಕೆ ಆಗಲ್ಲ, ಎಲ್ಲವನ್ನೂ ಹೇಳಿದ್ದೀನಿ ರಾಯರೇ, ನೀವೇ ಇನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ರಾಯರ ಹತ್ತಿರ ಮನವಿ ಮಾಡಬೇಕು ಸ್ನೇಹಿತರೆ. ಹಾಗೆ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳೆದು ಶುದ್ಧವಾಗಿ ಬಂದು ನೀವೇನು ತಟ್ಟೆಯಲ್ಲಿ ಬಟ್ಟೆ ಇಟ್ಟು ಅದ್ರ ಮೇಲೆ ನಾಣ್ಯವನ್ನು ಇಟ್ಟಿರ್ತೀರೋ ಸ್ನೇಹಿತರೆ ಅದನ್ನು ಗಂಟು ಕಟ್ಟಿ ನಿಮ್ಮ ತಲೆಯ ಸುತ್ತ 3 ಸುತ್ತನ್ನು ಸುಳಿದು ಮತ್ತೆ ಅದೇ ತಟ್ಟೆಯಲ್ಲಿ ಇಟ್ಟು ಹೋಗಬೇಕು ಸ್ನೇಹಿತರೆ. ಇದೇ ರೀತಿ ನೀವು 9 ದಿನ ಮಾಡಬೇಕಾಗತ್ತೆ. 9 ದಿನ ಅಂದರೆ ಈ ಶುಕ್ರವಾರ ಸಂಜೆ ಶುರು ಮಾಡಿದರೆ ಪ್ರತಿದಿನ ಸಂಜೆನೆ ನೀವು 9 ದಿನ ಮಾಡಬೇಕಾಗತ್ತೆ ಮುಂದಿನ ಶುಕ್ರವಾರದವರೆಗೂ. ಶುಕ್ರವಾರ ನೀವು ಸಂಜೆ ಪೂಜೆ ಮಾಡಿರ್ತೀರಲ್ಲ ಸ್ನೇಹಿತರೆ, ಹಾಗೆ ಶನಿವಾರ ಬೆಳಗ್ಗೆ ಬಂದು ಏನು 9 ಗಂಟಾಗಿರುತ್ತೆ, ಪ್ರತಿದಿನ 1 ಗಂಟಾಗಿರುತ್ತೆ, ಆ ಗಂಟಿನಲ್ಲಿರುವ ದುಡ್ಡನ್ನು ನೀವು ಈ ನಿರ್ಗತಿಕರಿಗೆ ನೀವು ದಾನ ಮಾಡಬೇಕಾಗತ್ತೆ ಸ್ನೇಹಿತರೆ. ದಾನ ಮಾಡೋದ್ರಿಂದನೇ ನಿಮ್ಮ ಒಂದು ಅನುಷ್ಠಾನ ಸಂಪೂರ್ಣ ಆಗೋದು. ಆ ದಾನ ಮಾಡುವಾಗ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಯಿಂದ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ನೀವು ದಾನ ಮಾಡಿದ್ರೆ ಸ್ನೇಹಿತರೆ ನಿಮ್ಮ ಏನು ಕಷ್ಟ ಏನು ನೋವು ಇಟ್ಕೊಂಡು ನೀವು ಈ ಅನುಷ್ಠಾನ ಶುರು ಮಾಡಿರ್ತೀರೋ ಸ್ನೇಹಿತರೆ 9 ದಿನದೊಳಗಡೆನೆ ನಿಮಗೆ ಅದು ಪರಿಹಾರವಾಗುತ್ತೆ. ನೀವು ಬೇಕಾದರೆ ಇದನ್ನ ಒಂದ್ಸಲಿ ಮಾಡಿ ನೋಡಿ. ತುಂಬ ಜನರ ಜೀವನದಲ್ಲಿ ಇದು ನಡೆದಿದೆ, ನನ್ನ ಜೀವನದಲ್ಲೂ ಕೂಡ ನಡೆದಿದೆ ಸ್ನೇಹಿತರೆ. ಒಂದ್ಸಲಿ ಮಾಡಿ ನನಗೆ ಹೇಳಿ ನೀವು.